ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಮತ್ತು ಹೂವಿನ ಗಂಗಾವತಿಯಿಂದ ಬಂದಂಥ ನಮ್ಮ ಗೌಡರಿದ್ದಾರೆ, ಶ್ರೀಧರ್ ಗೌಡರು, ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಮತ್ತು ಇಲ್ಲಿ ಕುಳಿತಿರುವಂಥ ಎಲ್ಲ ಪಾಂಡುರಂಗ ನೀವೆಲ್ಲರೂ ಪಾಂಡುರಂಗ ಥರನೇ ಕಾಣ್ತಾ ಇದ್ದೀರಿ. ನನಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನಮ್ಮೂರು ಇಲ್ಲಿ ಒಂದು 25 ಕಿಲೋಮೀಟರ್ ಆಗುತ್ತೆ, ಶಿರೋಳ ಅಂತಂದು. ಇಲ್ಲಿಂದ ಒಂದು 25 ಕಿಲೋಮೀಟ್ರು. ನನ್ನ ಹೆಸರು ಅಯ್ಯಪ್ಪ ಅಂತಂದು. ನಾನು ಈ ಧ್ಯಾನಕ್ಕೆ ನಿಮ್ಮ ಥರನೇ ಮೊದಲು ನನಗೆ ಏನು ಗೊತ್ತಿರಲಿಲ್ಲ. ಸುಮ್ಮನೆ ಜೀವನ ಹೆಂಗಂದ್ರೆ ಊಟ ಮಾಡೋದು, ಕೆಲಸಕ್ಕೆ ಹೋಗೋದು, ಬರೋದು, ಇಷ್ಟೇ ನನ್ನ ಜೀವನ. ಗೊತ್ತಿರಲಿಲ್ಲ. ಭಕ್ತಿ ಭಾಳ ಇತ್ತು ನನಗೂ ದೇವ್ರ ಮೇಲೆ ಭಾಳ. ನಾನು ದೇವ್ರ ಮೇಲೆ ಭಕ್ತಿ ಅಂದ್ರೇನು 5 ವರ್ಷ ಶಬರಿಮಲೆ ಯಾತ್ರೆ ಮಾಡೀನಿ, ತಿರುಪತಿಗೆ ಹೋಗಿ ಬಂದೀನಿ, ಎಲ್ಲ ಮಾಡೀನಿ. ಆದ್ರೆ ನನ್ನಲ್ಲಿ ಜ್ಞಾನ ಇರಲಿಲ್ಲ. ಎಲ್ಲ ಮಾಡಿ ಬರ್ತಿದ್ದೆ. ಬಂದ್ಮೇಲೆ ಮತ್ತೆ ನಾನು ಏನು ಮಾಡ್ತಿದ್ದೆ, ಮಾಂಸಾಹಾರ ಸೇವನೆ ಮಾಡ್ತಿದ್ದೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಒಂದು ಮಂಡಲ ಅಂತ 48 ದಿವಸ ವ್ರತ ಮಾಡ್ತಿದ್ವಿ ನಾವು. ವ್ರತ ಮಾಡಿ ಏನು ಮಾಡ್ತಿದ್ವಿ ರೀ, ವಾಪಸ್ ಬಂದು ಆ ವ್ರತ ಮುಗಿದ್ಮೇಲೆ ಮತ್ತೆ ನಾವು ಏನು ಮಾಡ್ತಿದ್ವಿ, ಮಾಂಸಾಹಾರ ಸೇವನೆ ಮಾಡೋದು, ಮತ್ತೆ ಚಿಂತೆ ಮಾಡೋದು. ಖಾಲಿ ಏನೇನೋ ಜೀವನದಲ್ಲಿ ಚಿಂತೆ ಮಾಡ್ಕೊಂಡು ಕುಂದಿರ್ತಿದ್ವಿ. ದೇವ್ರ ಮೇಲೆ ಭಕ್ತಿ ಇತ್ತು, ಆದ್ರೆ ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ದೇವ್ರ ಮೇಲೆ ಭಕ್ತಿ ಅಷ್ಟೇ, ದೇವ್ರು ಕಾಪಾಡ್ತಾನೆ ಮಾಡ್ತಾನೆ ಅನ್ನೋದು ಗೊತ್ತಿತ್ತು. ಆದ್ರೆ ನನ್ನ ಮೇಲೆ ನನಗೆ ಆತ್ಮವಿಶ್ವಾಸನೇ ಇರಲಿಲ್ಲ. ಹಾಗಾಗಿ ನನ್ಗೆ ಏನಾಗ್ತಿತ್ತು, ಪ್ರತಿ ಪಾಂಡುರಂಗ ನೀವೆಲ್ಲರೂ ಪಾಂಡುರಂಗರ ಥರನೇ ಕಾಣ್ತಾ ಇದ್ದೀರಿ. ನನಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನಮ್ಮೂರು ಇಲ್ಲಿ ಒಂದು 25 ಕಿಲೋಮೀಟರ್ ಆಗುತ್ತೆ, ಶಿರೋಳ ಅಂತಂದು. ಇಲ್ಲಿಂದ ಒಂದು 25 ಕಿಲೋಮೀಟ್ರು. ನನ್ನ ಹೆಸರು ಅಯ್ಯಪ್ಪ ಅಂತಂದು. ನಾನು ಈ ಧ್ಯಾನಕ್ಕೆ ನಿಮ್ಮ ಥರನೇ ಮೊದಲು ನನಗೆ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಜೀವನ ಹೆಂಗಂದ್ರೆ ಊಟ ಮಾಡೋದು, ಕೆಲಸಕ್ಕೆ ಹೋಗೋದು, ಬರೋದು, ಇಷ್ಟೇ ನನ್ನ ಜೀವನ. ಗೊತ್ತಿರಲಿಲ್ಲ. ಭಕ್ತಿ ಭಾಳ ಇತ್ತು ನನಗೂ ದೇವ್ರ ಮೇಲೆ ಭಾಳ. ನಾನು ದೇವ್ರ ಮೇಲೆ ಭಕ್ತಿ ಅಂದ್ರೇನು 5 ವರ್ಷ ಶಬರಿಮಲೆ ಯಾತ್ರೆ ಮಾಡೀನಿ, ತಿರುಪತಿಗೆ ಹೋಗಿ ಬಂದೀನಿ, ಎಲ್ಲ ಮಾಡೀನಿ. ಆದ್ರೆ ನನ್ನಲ್ಲಿ ಜ್ಞಾನ ಇರಲಿಲ್ಲ. ಎಲ್ಲ ಮಾಡಿ ಬರ್ತಿದ್ದೆ. ಬಂದಮೇಲೆ ಮತ್ತೆ ನಾನು ಏನು ಮಾಡ್ತಿದ್ದೆ, ಮಾಂಸಾಹಾರ ಸೇವನೆ ಮಾಡ್ತಿದ್ದೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಒಂದು ಮಂಡಲ ಅಂತ 48 ದಿವಸ ವ್ರತ ಮಾಡ್ತಿದ್ವಿ ನಾವು. ವ್ರತ ಮಾಡಿ ಏನು ಮಾಡ್ತಿದ್ವಿ ರೀ, ವಾಪಸ್ ಬಂದು ಆ ವ್ರತ ಮುಗಿದ್ಮೇಲೆ ಮತ್ತೆ ನಾವು ಏನು ಮಾಡ್ತಿದ್ವಿ, ಮಾಂಸಾಹಾರ ಸೇವನೆ ಮಾಡೋದು, ಮತ್ತೆ ಚಿಂತೆ ಮಾಡೋದು. ಖಾಲಿ ಏನೇನೋ ಜೀವನದಲ್ಲಿ ಚಿಂತೆ ಮಾಡ್ಕೊಂಡು ಕುಂದಿರ್ತಿದ್ವಿ. ದೇವ್ರ ಮೇಲೆ ಭಕ್ತಿ ಇತ್ತು, ಆದರೆ ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ದೇವ್ರ ಮೇಲೆ ಭಕ್ತಿ ಅಷ್ಟೇ, ದೇವ್ರು ಕಾಪಾಡ್ತಾನೆ ಮಾಡ್ತಾನೆ ಅನ್ನೋದು ಗೊತ್ತಿತ್ತು. ಆದರೆ ನನ್ನ ಮೇಲೆ ನನಗೆ ಆತ್ಮವಿಶ್ವಾಸನೇ ಇರಲಿಲ್ಲ. ಹಾಗಾಗಿ ನನಗೆ ಏನಾಗ್ತಿತ್ತು, ಪ್ರತಿ ವರ್ಷ ನನಗೆ ಒಂದು ಏನಾದರೂ ಕಾಯಿಲೆ ಬರೋದೆ, ಏನಾದರೂ ಒಂದು ಆಕ್ಸಿಡೆಂಟ್ ಆಗೋದೆ. ಹಾಗಾಗಿ ಒಂದು ಸಲ ನನಗೆ ಸ್ವಲ್ಪ ಒಂದು ದೊಡ್ಡ ಕಾಯಿಲೆನೇ ಬಂತು. ಕಿಡ್ನಿಯೊಳಗೆ ಒಂದು ಗಂಟಾಗಿ ಅದು ಆಪ್ರೇಷನ್ ಮಾಡಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂತು. ಡಾಕ್ಟ್ರು ನಾನು ಒಂದು 2-3 ಹಾಸ್ಪಿಟಲ್ ಒಳಗೆ ಹೋಗಿ ತೋರಿಸಿದ್ರು, ಆಪ್ರೇಷನ್ ಮಾಡಲೇಬೇಕು, ಇಲ್ಲಾಂದರೆ ಇದಕ್ಕೆ ಬೇರೆ ಪರಿಹಾರ ಇಲ್ಲ, ಮೆಡಿಸಿನ್ ಮ್ಯಾಗ ಆರಾಮಾಗಲ್ಲ ಅಂತಂದರು. ಅದೇ ಟೈಮಲ್ಲೇ ನನಗೇನು ಆಯಿತು, ತುಂಬ ಜಿಗುಪ್ಸೆ ಹೊಂದಿ ಜೀವನನೇ ಬೇಸರ ಆಗಿ ನಾನು ಒಂದು ಸಲ ಜೀವನನೇ ಬೇಡಪ್ಪ ಅಂತಲೂ ಅನಿಸ್ಬಿಟ್ಟಿತ್ತು. ನನಗೆ ಜೀವನನೇ ಸಾಕು ಮಾಡಿಬಿಡ್ಬೇಕು ಅಂತ ಅನ್ನೋ ಒಂದು ಸ್ಥಿತಿಗೆ ಬಂದುಬಿಟ್ಟಿದ್ದೆ ನಾನು. ಪ್ರತಿ ವರ್ಷ ಒಂದು ಏನಾದರೂ ಕಾಯಿಲೆ ಬರೋದೆ ನನಗೆ. 1 ವರ್ಷ ಆಯ್ತಂದ್ರೆ 1000 ರೂಪಾಯಿಗಂತಲೇ ದವಾಖಾನೆಗೆ ಮಾಡ್ತಿದ್ದೆ. ತುಂಬ ಮನಸ್ಸಿಗೆ ನೋಡ್ಕೊಂಡು ಜೀವನನೇ ಜಿಗುಪ್ಸೆ ಆಗಿತ್ತು. ಆ ಟೈಮಲ್ಲಿ ನನಗೆ ಹೀಗೆ ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾಗ ಒಬ್ಬರು ಒಂದು ಪಾಂಪ್ಲೆಟ್, ಒಂದು ಪೇಪರ್ ಹಾಳಿ ಕೊಟ್ಟರು, ಈ ಥರ ಧ್ಯಾನ ಮಾಡಿರಿ, ಇದರಿಂದ ನಿಮ್ಮ ರೋಗಗಳೆಲ್ಲ ಗುಣ ಆಗ್ತವೆ ಅಂದರು. ನಾನು ಮೊದಲಿಗೆ ನಂಬಲಿಲ್ಲ ರೀ. ಧ್ಯಾನ ಮಾಡಿದರೆ ಹೆಂಗೆ ರೋಗ ಗುಣಗಳಾಗ್ತವೆ, ಔಷಧಿ ತೊಗೊಂಡ್ರೆ ರೋಗ ಗುಣ ಆಗುತ್ತೆ, ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರು ಏನಂತಾರೆ ಅದನ್ನು ಕೇಳಿದ್ರೆ ರೋಗ ಗುಣ ಆಗುತ್ತೆ. ಧ್ಯಾನ ಮಾಡಿದ್ರೆ ಹೆಂಗೆ, ಇದು ಏನೋ ಒಳಗಡೆ ಹೊಟ್ಟೆ ಒಳಗೆ ಏನು ತೊಗೊಳಂಗೆ ಇಲ್ಲ, ಸುಮ್ಮನೆ ಕುಂತು ಕಣ್ಣು ಮುಚ್ಚಿದ್ರೆ ಹೆಂಗೆ ಆರಾಮಾಗುತ್ತೆ ಅಂತ ನಾನು ಒಂದು 3-4 ತಿಂಗಳು ಮಾಡಲಿಲ್ಲ ರೀ ಧ್ಯಾನ. ಹೇಳಿದ್ರು ಹಂಗೆ ಸುಮ್ಬಿಟ್ಟೆ, ನೆಗ್ಲೆಕ್ಟ್ ಮಾಡಿದ್ದೆ. ನನಗೆ ಮತ್ತೆ ನನ್ನ ಆರೋಗ್ಯ ಸಮಸ್ಯೆ ನನ್ನನ್ನು ಎಚ್ಚರಿಸಕತ್ತು. ಮತ್ತೆ ನನಗೆ ಅದು ಬ್ಯಾಕ್ ಪೇನ್ ಬರೋಕತ್ತು, ಕಿಡ್ನಿ ಚುಚ್ಚಕತ್ತು. ಅಂದರೆ ಬೆನ್ನಲ್ಲಿ ಚುಚ್ಚುತ್ತೆ, ಕಿಡ್ನಿಗೆ ಏನೋ ಸಮಸ್ಯೆ ಆತಂದ್ರೆ ಬೆನ್ನಲ್ಲಿ ಚುಚ್ಚಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಾನು ಹಾಸ್ಪಿಟ್ಲಿಗೆ ಎಲ್ಲಿ ಹೋದ್ರೂ ಕೂಡ ಆಪ್ರೇಷನ್ ಮಾಡಿಸು, ನೀನು ಮಾಡಿಸ್ಲಿಲ್ಲ ಅಂದ್ರೆ ನಿನ್ನ ಜೀವಕ್ಕೆ ತೊಂದರೆ ಐತೆ ಅಂತ ಅನ್ನಕತ್ರು. ನನಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಮನಸ್ಸಿಲ್ಲ. ಮಾಡಿಸ್ಕೊಂಡು, ಯಾಕಂದರೆ ಮನುಷ್ಯ ವೀಕ್ ಆಗಿಬಿಡ್ತಾನೆ ರೀ ಆಪ್ರೇಷನ್ ಮಾಡಿಸ್ಕೊಂಡ್ರೆ. ನಾನು ಡಾಕ್ಟ್ರನ್ನ ಕೇಳಿದೆ, ಆಪ್ರೇಷನ್ ಮಾಡಿಸ್ಕೊಂಡಾದರೂ ನೀವು ಗ್ಯಾರಂಟಿ ಕೊಡ್ತೀರೇನ್ರಿ, ಮೊದಲು ನಾನು ಗಟ್ಟಿಮುಟ್ಟಾಗಿರ್ತೇನೆ ಅಂತಂದ್ರೆ ಅದಕ್ಕೂ ಗ್ಯಾರಂಟಿ ಇಲ್ಲ ಅಂದರು. ನಾವು ಮಾಡೋದಟ್ಟೆ ನಮ್ಮ ಕೆಲಸ, ಆಮೇಲೆ ದೇವ್ರ ಮೇಲೆ ಬಿಟ್ಟಿದ್ದು, ನಾವು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂದರು. ಅಲ್ಲಿ ನನಗೆ ಮಾಡಿಸ್ಕೊಳ್ಳೋಕೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಮಾಡಿಸ್ಕೊಳ್ಳೋಕ್ಕೂ ಮನಸ್ಸಾಗೋದು, ಇದ್ದು ಜೀವನ ಮಾಡೋಕ್ಕೂ ಮನಸ್ಸಾಗ್ತಾಯಿಲ್ಲ. ಅವಾಗ ಮತ್ತೆ ನಾನು ವಾಪಸ್ ಈ ಧ್ಯಾನನ ನೆನೆಸ್ಕೊಂಡೆ. ಏನೋ ಒಂದು ಧ್ಯಾನ ಅಂತ ಹೇಳಿದ್ರು, ಪ್ರಯತ್ನ ಮಾಡಿ ನೋಡೋಣ, ಇದಕ್ಕೇನು ರೊಕ್ಕ ಖರ್ಚಿಲ್ಲ, ಏನಿಲ್ಲ, ಸುಮ್ಮನೆ ಒಂದು ಪ್ರಯತ್ನ ಮಾಡೋಣ ಅಂತಂದು ನಾನು ಆ ಪ್ರಯತ್ನನ ಸ್ಟಾರ್ಟ್ ಮಾಡಿದೆ. ಒಂದಿನ ಈ 3 ವರ್ಷದಿಂದ ಸ್ಟಾರ್ಟ್ ಮಾಡಿದೆ. ಪ್ರತಿನಿತ್ಯ ಉಸಿರಿನ ಮೇಲೆ ಗಮನ ಕೊಟ್ಟು ಒಂದು 5 ನಿಮಿಷ, ಸ್ಟಾರ್ಟಿಂಗ್ ನನಗೆ 1 ತಾಸು ಕೊಡೋಕ್ಕಾಗ್ತಿರ್ಲಿಲ್ಲ, 5 ನಿಮಿಷ ಕುಂತೆ. 5 ನಿಮಿಷ ಕುಂತಾಗ ನನಗೆ ಮನಸ್ಸಿಗೆ ನಿರಾಳ ಅನ್ಸಕತ್ತು.
ಆ ನೋವು ಕಡಿಮೆ ಆಗ್ತಾ ಬಂತು ರೀ ನನಗಿದ್ದ ಕಾಯಿಲೆ ನೋವು ಕಡಿಮೆ ಆಗ್ತಾ ಬಂತು. 5 ನಿಮಿಷ ಇದ್ದಿದ್ದು 10 ನಿಮಿಷ ಮಾಡ್ಕೊಂತ ಬಂದೆ, 10 ನಿಮಿಷ ಇದ್ದಿದ್ದು 15 ನಿಮಿಷ, ಅರ್ಧ ಗಂಟೆ, ಆಮೇಲೆ 1 ತಾಸು ನಾನು ಧ್ಯಾನ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. 3 ವರ್ಷದಿಂದ ಆಯಿತು ನಾನು ಒಂದು ಮಾತ್ರೆ ತೊಗೊಂಡಿಲ್ಲ, ವಾಪಸ್ಸು ಹಾಸ್ಪಿಟಲ್ ನೋಡಿಲ್ಲ, ಆರೋಗ್ಯವಾಗಿದ್ದೀನಿ ರೀ. 100 ಕಿಲೋಮೀಟ್ರ್ ಬೈಕ್ ಮೇಲೆ ಟ್ರಾವೆಲ್ ಮಾಡ್ತೇನೆ ರೀ. ಮೊದಲು ಬೈಕ್ ಹತ್ಬೇಕಾದ್ರೆ ಬ್ಯಾಕ್ ಪೇನ್ ಬರ್ತಿತ್ತು, ಗಾಡಿ ಹೊಡ್ಯೋಕೆ ನನಗೆ ಆಗ್ತಿರ್ಲಿಲ್ಲ. ಈಗ 100-200 ಕಿಲೋಮೀಟ್ರ್ ಬೈಕಲ್ಲೆಲ್ಲ ಸುತ್ತಾಡಿ ಬರ್ತೀನಿ. ಧ್ಯಾನದ ಕಾರ್ಯಕ್ರಮಗಳಿದ್ದಲ್ಲಿ ಕಾರ್ಯಕ್ರಮ ಅಟೆಂಡ್ ಆಗಿ ಬರ್ತೀನಿ. ನಾನೀಗ ಸಂಪೂರ್ಣ ಆರೋಗ್ಯವಾಗಿದ್ದೀನಿ ರೀ. ಈಗ 3 ವರ್ಷದಿಂದ ಒಂದು ಔಷಧಿ ತೊಗೊಂಡಿಲ್ಲ, ಏನಿಲ್ಲ. ನಾನು ಮಾಡೋದು ನೋಡಿ ನಮ್ಮ ತಾಯಿಯವ್ರಿಗೂ ಕೂಡ BP ಇತ್ತು ರೀ. ಅವರು ಮೊದಲು ನಂಬಲಿಲ್ಲ, ಅವರು ಪ್ರಾಕ್ಟಿಕಲಾಗಿ ನನಗೆ ಆದ ಅನುಭವದಿಂದ ಅವರು ನಂಬಿದ್ರು. ಮೊದಲು ನಮ್ಮ ಮನೆಯೊಳಗೆ ನಮ್ಮ ಅವ್ರಿಗೆ ಹೇಳಿದ್ರೆ ಅವರು ನಂಬಲಿಲ್ಲ. ನನಗೆ ಆರಾಮಾಗಿರೋದು ನೋಡಿ, ನಾನು ಖುಷಿಯಾಗಿ ಎನರ್ಜಿಯಾಗಿ ಇರೋದು ನೋಡಿ ಅವರು ಕೂಡ ಇದನ್ನು ಪ್ರಾರಂಭ ಮಾಡಿದರು. ಅವರು BP ಇಂದ ಡೈಲಿ BP ಗುಳಿಗೆ ತೊಗೋತಿದ್ರು. ಅವರು 1 ವರ್ಷ ಆಯಿತು ಈ ಧ್ಯಾನ ಮಾಡೋಕತ್ತು. ಆ BP ಗುಳಿಗೆ ತೊಗೊಳೋದು ಬಿಟ್ಟಾರ, BP ನಾರ್ಮಲ್ ಆಗ್ಯದ, ಅವರು ಆರಾಮದಾರೆ. ಹಾಗೆ ನಮ್ಮ ಮನೆಯೊಳಗೆ ಇಡೀ ನಮ್ಮ ಕುಟುಂಬ ಒಬ್ರನ್ನೊಬ್ರು ನೋಡಿ, ನಮ್ಮ ತಂಗಿಯವರು, ಅಕ್ಕವರು ಎಲ್ಲರೂ ಇಡೀ ಧ್ಯಾನ ಕುಟುಂಬ ಆಗಿದ್ರಿ ಸಂಪೂರ್ಣ. ಮೊದಲು ನನ್ನ ತಲೆ ಒಳಗೆ ಏನಿತ್ತಂದ್ರೆ ಧ್ಯಾನ ಆಧ್ಯಾತ್ಮಿಕತೆ ಅಂದ್ರೆ ಸಂಸಾರ ಬಿಟ್ಟು ಮನೆ ಬಿಟ್ಟು ಸನ್ಯಾಸಿ ಆಗಿಬಿಡ್ತೀವಿ ಅಂತ ಅಂದ್ಕೊಂಡು ನಾನು ಹೆದರಿದ್ದೆ ರೀ ಮೊದಲ. ಆದರೆ ನಮ್ಮ ಗುರುಗಳು, ಮುಖ್ಯವಾದ ಗುರುಗಳು ಇದಕ್ಕೆ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರು ಅಂತಂದ್ರಿ. ಅವ್ರಿಗೆ 2 ವರ್ಷ ಆಯಿತು ದೇಹ ತ್ಯಾಗ ಮಾಡ್ಯಾರ, ಲಿಂಗೈಕ್ಯರಾಗ್ಯಾರ. ಅವ್ರು ಏನು ಹೇಳ್ಯಾರ್ರಿ, ಸಂಸಾರದಲ್ಲಿದ್ದೇ ನೀವು ಈ ಆಧ್ಯಾತ್ಮಿಕತೆ ಸಾಧನೆಯನ್ನು ಮಾಡಿರಿ, ಮಧ್ಯಮ ಮಾರ್ಗದಲ್ಲಿ ಹೋರಿ, ಇತ್ತಾಗ ಸಂಸಾರನೂ ಬಿಡಬೇಡ್ರಿ, ಆಧ್ಯಾತ್ಮಿಕತೆ ಜೊತೆ ಇದ್ದು ಸಂಸಾರದಲ್ಲಿ ಇರ್ರಿ ಅಂತ ಹೇಳಿದ್ರು ಅವರು. ಅದು ನನಗೆ ಭಾಳ ಇಷ್ಟ ಆಯ್ತು ರೀ. ಯಾಕಂದ್ರೆ ಇಲ್ಲಿ ನಾವು ಲಗ್ನ ಮಾಡ್ಕೋಬೋದ್ರಿ, ಮನೆ ಬಿಟ್ಟು ಸಂಸಾರ ಬಿಟ್ಟು ಹೋಗಂಗಿಲ್ಲ. ಮತ್ತು ನಮ್ಮ ಕಾಯಕ, ನೀವು ರೈತರಾಗಿದ್ರೆ ರೈತರ ಕೆಲಸ ಮಾಡಿರಿ, ನೌಕರಿ ಮಾಡ್ತಿದ್ರೆ ನೌಕರಿ ಮಾಡಿರಿ, ಯಾವುದೂ ಇಲ್ಲಿ ಬಿಟ್ಟು ಹೋಗೋಂಗಿಲ್ಲ. ಹೆಂಡತಿ ಮಕ್ಕಳನ್ನ, ನಮ್ಮ ಜವಾಬ್ದಾರಿಗಳನ್ನ ನಾವು ನಿಭಾಯಿಸ್ಬೇಕು ಅನ್ನೋದು ನನಗೆ ಭಾಳ ಇಷ್ಟ ಆಯ್ತು ರೀ. ಇಲ್ಲಿ ಧ್ಯಾನ ಮಾಡ್ಕೊತ ನಾವು ಎಲ್ಲಿ ನಾವು ಸನ್ಯಾಸಿಗಳಾಗ್ತೀವಿ ಅಂತ ಅನ್ನೋದು ಅದೊಂದು ಭಯ ಆಯ್ತು ನನಗೆ. ಬಟ್ ಈ ಒಂದು ಧ್ಯಾನದಲ್ಲಿ ಅದಿಲ್ಲ ರೀ. ಕುಟುಂಬದಲ್ಲೇ ಇದ್ದೇ ನಾವು ಧ್ಯಾನ ಮಾಡ್ಬೋದು, ಆರೋಗ್ಯವಾಗಿರ್ಬೋದು ರೀ, ಸಂಪೂರ್ಣ ಆರೋಗ್ಯ ಸಿಗುತ್ತೆ.